ನಗರದ ಪತ್ರಿಕಾ ಭವನದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕುರಿತಾಗಿ ತಿಳಿಸಲಾಗಿದೆ. ಎಲ್ಲರೂ ಸೇರಿ ಇವತ್ತು ಸಚಿವರ ಕಚೇರಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಚಿವರ ಪ್ರತಿಭಟನೆ ಮಾಡೋದು ಯಾಕಂದ್ರೆ ಸಚಿವರು ಒಂದು ಮಾತು ಎತ್ತಾ ಇಲ್ಲ. ನಮ್ಮ ಒಳ ಮೀಸಲಾತಿ 35 ವರ್ಷಗಳಿಂದ ಹೋರಾಟ, ಸಾವಿನ ನಡುವೆ ದವಾಖಾನೆ ಬಿದ್ದರು, ಕೈಗೆ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು. 35 ವರ್ಷ ಆಯಿತು, ಇನ್ನುವರೆಗೆ ನಮ್ಮ ಸದಸ್ಯ ಆಯೋಗ ವರದಿಯನ್ನು ಜಾರಿ ಮಾಡಲಿಲ್ಲ. ಅದೇ ರೀತಿ 3 ಸಲ ಎಲ್ಲ ರಿಪೋರ್ಟ್ ತರಿಸ್ಕೊಂಡ್ರು. ಸದಸ್ಯ ಆಯೋಗದ ವರದಿಯಾಗಲಿ, ಮಾಧುಸ್ವಾಮಿ ವರದಿಯಾಗಲಿ, ಈಗ ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯಾಗಲಿ, ಎಲ್ಲರೂ ತಾವೇ ದೃಷ್ಟಿ ಮಾಡಿದ. ನಾಗಮೋಹನ್ ನಾವಂತೂ ಮಾಡಿಲ್ಲ, ನಾವು BJPದವ್ರು ಮಾಡಿಲ್ಲ, ಅಥವಾ ಮತ್ತೊಬ್ಬರು ಮಾಡಿಲ್ಲ. ತಮ್ಮ ಸರ್ಕಾರನೇ ತಾವೇ ನಿರ್ಧಾರ ಮಾಡಿ ತಾವೇ ರೊಕ್ಕ ಕೊಟ್ಟು ಅವರಿಗೆ ಒಂದು ಆಯೋಗ ರಚನೆ ಮಾಡಿದ್ರಿ. ಆ ವರದಿಯಲ್ಲಿನೂ ಮಾದಿಗ ಸಂಖ್ಯೆ ನಂಬರ್ 1 ಅಂತೆ ಬಂತು. ಎಷ್ಟು ರಿಪೋರ್ಟ್ ನೋಡ್ರಿ, ಹಿಂದಕ್ಕಿಂದ ರಿಪೋರ್ಟ್ ಹಿಡಿದು ಇಲ್ಲಿವರೆಗೆ ರಿಪೋರ್ಟ್ ನೋಡಿದ್ರು ಮಾದಿಗರ ನಂಬರ್ 1 ಇದ್ದಾರೆ. 1 ನಂಬರ್ ಇದ್ದವರಿಗೆ ಏನು ಕೊಡಬೇಕು ಸ್ಥಾನ, ಅವರಿಗೆ ಒಂದು ಪ್ರತೀಕ ಸ್ಥಾನವನ್ನು ಕೊಡಬೇಕು. ಅವರಿಗೆ ಪರ್ಸೆಂಟೇಜ್ ಅವ್ರ ಸಂಖ್ಯೆ ಆಧಾರ ಮೇಲೆ, ಅವ್ರ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಅನುಕೂಲವಾಗಿ ಅವ್ರಿಗೆ ಏನು ಮೀಸಲಾತಿ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿ ಇವತ್ತು ಜೀವ ಕಳೆದುಕೊಂಡಿದ್ದಾರೆ. ಕೈಕಾಲೋಗ ಇವತ್ತು ಕೆಲವರು ಇನ್ನೂ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಂತ ಹೇಳಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿತ್ತು. ಏನು ಆದೇಶಪ್ಪ ಅಂದ್ರೆ, ಈ ಸಮಾಜ ಒಂದು ತುಳಿತ ಸಮಾಜವಾದದ್ದು, ಶೋಷಿತ ಸಮಾಜವಾಗಿದ್ದು, ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂದರೆ ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತಂದು ಆಯಾ ರಾಜ್ಯಗಳಿಗೆ ನೀವು ಮಾಡಬಹುದು ಅನ್ನೋ ಒಂದು ಆದೇಶ ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರ 1 ವರ್ಷ 1.5 ವರ್ಷದ ನಂತರ ಅದು ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟದ ಮುಖಾಂತರವಾಗಿ ಪ್ರತಿಯೊಂದು ಜಿಲ್ಲೆ ಆಗಲಿ ಕಿಚ್ಚು ಎಬ್ಸಿದ ಬೆಂಕಿ ಹತ್ತ ಟೈಮಿಗೆ ಇದು ಹಿಂಗಾದ್ರೂ ಬಗೆಹರಲ್ಲ ಅಂತೇಳಿ ಸರ್ಕಾರ ಒಂದು ಮೂಗಿಗೆ ತುಪ್ಪರಿಸುವಂಥ ಕೆಲಸ ಮಾಡಿದರೆ. ಏನಂತಂದರೆ ಒಳ ಮೀಸಲಾತಿ ಮಾಡೋಗೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಿತ್ತು. 6 ಆಯೋಗ ಮಾಡಿದ್ದು, ಇದೊಂದು 7ನೇ ಆಯೋಗ. 6 ಆಯೋಗ ಮಾಡಿದ್ರು ಲೆಕ್ಕಡಿಲ್ಲ, ಆಯಿತು ಪರವಾಗಿಲ್ಲ ಅಂತೇಳಿ ಇನ್ನೂ ಒಂದು ನಾಗಮೋಹನ್ ದಾಸ್ ಅವರ ಇನ್ನೊಂದು ಆಯೋಗ ರಚನೆ ಮಾಡಿತ್ತು. ಆ ರಚನೆ ಮಾಡಿದಾಗ ಇವರು ನಾಗಮೋಹನ್ ದಾಸ್ ಅವರು ಅಧ್ಯಕ್ಷರು ಹೇಳ್ತಾರೆ, ಎಲ್ಲ ಸಮೀಕ್ಷೆ ಮಾಡಿದ ನಂತರ ಈ ಒಂದು ಸಮಾಜಕ್ಕೆ ಅವರೇ ದಂಗಾಗಿದ್ದಾರೆ. ಈ ಸಮಾಜಕ್ಕೆ ಇಷ್ಟೊಂದು 30-40 ವರ್ಷದಿಂದ ಅನ್ಯಾಯ ಆಗಿದೆ ಅಂತಂದ್ರೆ ಅದೊಂದು ಜನಸಂಖ್ಯೆ ಅನುಗುಣವಾಗಿ ನೋಡಿ, ಸಮೀಕ್ಷೆಯನ್ನು ನೋಡಿ, ಇಲ್ಲಿ ನಮ್ಮೆಲ್ಲ ರಾಜಕೀಯ ಮುಖಂಡರಿಗೆ, ಸಮಾಜ ಸಂಘಟಕರಾಗಿ ಅವ್ರ ಸರ್ಕಾರಕ್ಕೆ ಮುಂದಿಟ್ಟಾಗ ಸರ್ಕಾರದಲ್ಲಿ ಸಚಿವ ಸಂಪುಟ ಅಧಿಕಾರದಲ್ಲಿ ಇರುವಂಥ ಇವತ್ತು HC ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, HC ನಮ್ಮ ಇವರೆಲ್ಲ ಹಿಂಗಾದ್ರೆ ಇದು ಒಳ ಮೀಸಲಾತಿ ಇದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಕೊಡ್ಬೇಕಾಗ್ತದೆ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ಹಿಂಗಾದ್ರೆ ಬಗೆಯಲ್ಲ ಅಂತೇಳಿ ಮತ್ತು ಅವರ ಒಂದು ಜಾತಿದವ್ರಿಗೆ ಹೆಬ್ಬಿಸಿ ಕೂಡಿಸ್ತಾರೆ. ಏನಂತೇಳಿ ನೀವು ಇದಕ್ಕೆ ಧರಣಿ ಕೊಡ್ರಿ, ಅವ್ರಿಗೆ ಹೆಚ್ಚು ಕೊಡ್ಲಾಕತ್ತಾರೆ ಸಮಾಜದವ್ರ ಜನಸಂಖ್ಯೆ ಅನುಗುಣವಾಗಿ. ಅವ್ರು 8 ದಿವಸದಲ್ಲಿ ಸ್ಟ್ರೈಕ್ ಮಾಡ್ತಾರೆ ಇಡೀ ರಾಜ್ಯಾದ್ಯಂತ. ಅವರು ನಮ್ಮ ಪಾಲವಾಗಿ ನಮಗಾರು ಅವರಾರು ಸಮಪಾಲ ತಗೋತಾರೆ. ಇದು ನಮ್ಮ ಸಮಾಜದ ಒಂದು ಗೇಡು, ಕತ್ತಿಗೇಡನೇ ಅನ್ನಬೇಕು, ನಮ್ಮ ಕರ್ಮ ಅನ್ನಬೇಕು. ಆಯಿತು ಪರವಾಗಿಲ್ಲ, ಜಾತಿ ಮಾಡಿತ್ತು, ಸರ್ಕಾರ ಮಾಡಿತ್ತು, ಆದೇಶ ಮಾಡಿತ್ತು. ಪ್ರವರ್ಗ ಜನಸಂಖ್ಯೆ ಬಾಬಾ ಸಾಹೇಬ್ರು ಹೇಳಿದಂಥ ಪ್ರವರ್ಗ ಎ ಅಲ್ಲಿ ನಮಗೆ ಒಂದು ನ್ಯಾಯಯುತವಾಗಿ ಕೊಟ್ಟಿದೆ. ಅದು ಕೊಟ್ಟರು ಇವತ್ತಿನ ದಿವಸ ರಾಜ್ಯಪಾಲರು ಹೋಗಿ ಅಂಗಳದಲ್ಲಿ ಬಿದ್ದರು. ಅವ್ರು ಯಾವ ರೀತಿಯಾಗಿ ಮತ್ತದು ವಾಪಸ್ ಕಳಿಸಿದ್ದಾರೆ, ರಾಷ್ಟ್ರಪತಿ ಅಂಕಿತಗೊಳಿಸ್ತಾರೆ. ಇನ್ನೂ ಆಗಿಲ್ಲ. ಇನ್ನಾದರೂ ನಮ್ಮ 34 ವರ್ಷ ಹೋರಾಟ ನಡೀತಾ ಇದೆ. ಅದಕ್ಕೋಸ್ಕರ ಹೇಳ್ತು ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿರುವಂಥ ಬಲಗೈ ಸಮಾಜ ಸಚಿವರು, ಇವತ್ತು ನಮ್ಮ ಎಡಗೈ ಸಮಾಜ ಸಚಿವರು, ಇದಕ್ಕೊಂದು ಭಾಳ ಇವತ್ತು ನೋಡಿ ನೀವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ನೀವು ಬಂದಿರತಕ್ಕಂಥ ಇವತ್ತು ಟಿಕೆಟ್ ತೊಗೋಬೋದು, ಇವತ್ತು ಶಾಸಕರಾಗಿರ್ಬೋದು, ಇವತ್ತು ಸಚಿವರಾಗಿರ್ಬೋದು.
ನೀವು ಒಂದು ಸಮಾಜದ ಹೆಸರಿನ ಮೇಲೆ ನೀವು ಟಿಕೆಟ್ ತೊಗೋತೀರಿ, ಸಮಾಜ ಹೆಸರಿನ ಮೇಲೆ ಸಚಿವರಾಗ್ತೀರಿ, ಶಾಸಕರಾಗ್ತೀರಿ. ಆದರೆ ಸಮಾಜ ವಿಷಯ ಬಂದಾಗ ನೀವೆಲ್ಲೋ ಮೂಲೆಯಲ್ಲಿ ಕುಂತು ಬರೀ ನಾವು ಇಬ್ಬರು ಮೂರು ಕುಂತು ಚರ್ಚೆ ಮಾಡ್ತೀರಿ. ಬಹಿರಂಗವಾಗಿ ಹೋರಾಟ ಮಾಡೋಕ್ಕೆ ಬರಲ್ಲ, ಬಹಿರಂಗವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.